ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರಜಾ ಸ್ಟೈಲ್ ಹಬ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪವಿತ್ರ ಹಾಗೂ ದೈವಿಕ ಶಕ್ತಿಯಿಂದ ತುಂಬಿರುವ ಕಾಮಧೇನು ಕ್ಷೇತ್ರಕ್ಕೆ ಹೇಗೆ ಹೋಗೋದು ಎಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು ನನ್ನ ಮೊದಲ ವಿಡಿಯೋ. ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಾವು ಸ್ಟಾರ್ಟ್ ಆಗಿದ್ದು ನಿಯರ್ ದಾಸರಳ್ಳಿ ಮೆಟ್ರೋ ಸ್ಟೇಷನಿಂದ ಅರೌಂಡ್ 8 to 9 ಕಿಲೋಮೀಟರ್ ಇರುತ್ತೆ. ಮೆಜೆಸ್ಟಿಕ್ಕಿಂದ BMTC ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಬಸ್ಸಲ್ಲಿ ಬೇಕಿದ್ದರೂ ವಿಸಿಟ್ ಮಾಡಬಹುದು. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ. ಇದು ಥರ್ಸ್ಡೇ ಆ್ಯಂಡ್ ಸಂಡೇ ಮಾರ್ನಿಂಗ್ 7 to ಈವ್ನಿಂಗ್ 7:30ವರೆಗೂ ಓಪನ್ ಇರುತ್ತೆ. ಆ್ಯಂಡ್ ಮಂಡೇ ಟು ಫ್ರೈಡೇ ಮಾರ್ನಿಂಗ್ 8 to ಈವ್ನಿಂಗ್ 6ವರೆಗೂ ಓಪನ್ ಇರುತ್ತೆ. ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ. ತುಂಬ ಪೀಸ್ಫುಲ್ ಆ್ಯಂಡ್ ಡೆವೋಷನಲ್ ಫೀಲ್ ಅಂತೂ ಸಿಕ್ತು. ಈ ಕ್ಷೇತ್ರ ಬೆಂಗಳೂರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ. ಇಲ್ಲಿ ಥರ್ಸ್ಡೇ ಆ್ಯಂಡ್ ಸಂಡೇ ಉಚಿತ ಅನ್ನದಾನ ಸೇವೆ ಕೂಡ ಇರುತ್ತೆ. ಫ್ರೆಂಡ್ಸ್, ಕಾಮಧೇನು ಕ್ಷೇತ್ರಕ್ಕೆ ಭೇಟಿ ನೀಡೋದು ಒಂದು ಪ್ರಯಾಣವಲ್ಲ, ಒಂದು ಆಧ್ಯಾತ್ಮಿಕ ಅನುಭವ ಅಂತಲೇ ಹೇಳ್ಬಹುದು. ಗೋಮಾತೆಯ ಕರುಣೆಯೊಂದಿಗೆ ಮನಃಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ನಮ್ಮ ಜೀವನಕ್ಕೂ ತಂದ್ಕೋಬಹುದು. ಅಷ್ಟೇ ಅಲ್ಲದೆ ಈ ಪ್ಲೇಸಸ್ನ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಒಂದು ಅಪ್ಕಮಿಂಗ್ ಪ್ರಾಜೆಕ್ಟ್ ಕೂಡ ಇಲ್ಲಿ ನಾವು ಕಾಣಬಹುದು. ಈ ಕ್ಷೇತ್ರ ವಿಶ್ವದಲ್ಲಿಯೇ ಏಕೈಕ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞದ ಪುಸ್ತಕವನ್ನು ಒಳಗೊಂಡಿರೋ ಬೃಂದಾವನ ಇದು. ನೀವೇ ನೋಡಿ ಎಷ್ಟು ಶಾಂತವಾಗಿದೆ ಎಂದು. ನೆಕ್ಸ್ಟ್ ಶ್ರೀ ವಲ್ಲಿ ಮತ್ತು ಶ್ರೀ ಕಲ್ಪವಲ್ಲಿ ಅಮ್ಮನವರ ದರ್ಶನ ಮಾಡ್ಕೋಬಹುದು ಇಲ್ಲಿ ನಾವು. ನಾವು ದರ್ಶನ ಮುಗಿಸ್ಕೊಂಡು ಒಂದು ಹತ್ರ ಕೂತ್ಕೊಂಡ್ವಿ. ನನ್ನ ತಂಗಿ ಎಕ್ಸ್ಪ್ರೆಷನ್ ನೋಡಿ ನನಗೂ ವಿಡಿಯೋ ಮಾಡಬೇಕು ಅನ್ನಿಸ್ತು. ನೆಕ್ಸ್ಟ್ ನನ್ನ ಕಣ್ಣು ಹೋಗಿದ್ದೆ ಆ ಪಾರಿವಾಳದ ಕಡೆಗೆ. ಬೆಂಗಳೂರಿನ ಟ್ರಾಫಿಕ್ ಪೊಲ್ಯೂಷನಿಂದ ದೂರ ಬಂದು ಈ ಥರ ಪ್ಲೇಸಲ್ಲಿ ಕೂತ್ಕೊಂಡ್ರೆ ಆ ಫೀಲೇ ಬೇರೆ ಅನ್ನಿಸ್ತು ನನಗಂತೂ. ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಹೊರಟಾಗ ನಿಯರೇ ಒಂದು ಸಾಯಿಬಾಬಾ ಟೆಂಪಲ್ ಇದೆ ಅಂತ ಗೊತ್ತಾಯಿತು. ಇಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಿಮಗೇನಾದರೂ ಈ ಮಾಹಿತಿ ಯೂಸ್ಫುಲ್ ಅನಿಸಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.